ಎಂಕೆ ನ್ಯೂಸ್ 9 ಟಿವಿ ಕನ್ನಡಕ್ಕೆ ಸ್ವಾಗತ. ಹುಕ್ಕೇರಿ ಬಗಾರ ಹುಕ್ಕಂ ಸಭೆ ನಮೂನೆ 57 ಸಮಿತಿ ಸಭೆ ಹಾಗೂ ಹವಹಾಳು ಸ್ವೀಕಾರ. ತಾಲೂಕು ಆಡಳಿತ ಹಾಗೂ ತಹಶೀಲ್ದಾರ್ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಸನ್ಮಾನ್ಯ ಶ್ರೀ ನಿಖಿಲ ಕತ್ತಿ ಮಾನ್ಯ ಶಾಸಕರು ಹುಕ್ಕೇರಿ ಮತಕ್ಷೇತ್ರ ಇವರ ಉಪಸ್ಥಿತಿಯಲ್ಲಿ ಹುಕ್ಕೇರಿ ಬಗಾರ ಹುಕ್ಕಂ ಸಭೆ ನಮೂನೆ 57 ಸಮಿತಿ ಸಭೆ ಹಾಗೂ ಹವಹಾಳು ಸ್ವೀಕಾರ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಸಮಿತಿಯ ರಚನೆ, ಸಮಿತಿಯ ಕಾರ್ಯದ ಬಗ್ಗೆ ಮಾತನಾಡಿದ್ದಾರೆ. ಕೆಎಬಿ ಚುನಾವಣೆಯಲ್ಲಿ ನಾನು ಆಕ್ಟರ್ ಮಾತ್ರ, ಡೈರೆಕ್ಟರ್, ಪ್ರೊಡ್ಯೂಸರು ಬೇರೆಯವರೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಗಾರ ಹುಕ್ಕಂ ತಾಲೂಕು ಸದಸ್ಯರು, ಮುಖಂಡರು, ತಾಲೂಕಿನ ಸಮಸ್ತ ರೈತ ಬಾಂಧವರು, ತಾಲೂಕು ದಂಡಾಧಿಕಾರಿ ಮಂಜುಳಾ ನಾಯ್ಕ್ ಹಾಗೂ ಸಚಿವರ ಆಪ್ತ ಪಾಂಡುರಂಗ ಮನ್ನಿಕೇರಿ ಸೇರಿ ಸಭೆ ನಡೆಸಿದ್ದಾರೆ. ವಿನಂತಿ ಅಂದ್ರೆ ಅವರಿಗೆ ಮತ್ತೊಮ್ಮೆ ನೀವು ಅರ್ಜಿಯನ್ನು ತಿರಸ್ಕಾರ ಆಗ್ಯಾವ, ಪುನರ್ ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ನಾವು ಇವತ್ತು ಅವ್ರನ್ನ ಇಲ್ಲೆಲ್ಲ ಕರೆದಿದ್ದೀವಿ. ಅವರಿಗೆ ಹಕ್ಕು ಪತ್ರಗಳನ್ನ ಕೊಡಬೇಕು. ಯಾಕೆ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಕೂಡ ಇದಕ್ಕೆ ಅವಕಾಶ ಕೊಟ್ಟಿತ್ತು, ಈಗ ಮತ್ತೆ ಕೊಟ್ಟಿದೆ. ಅದಕ್ಕಾಗಿ ಒಂದ್ಸಾರಿ ಕರಿಬೇಕು, ಸವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸಭೆಯನ್ನು ಕರೆದಿದ್ದೀವಿ. ಸುಮಾರು 47 ವಿಲೇಜ್ಗಳಲ್ಲಿ 1514 ಜನ ಅರ್ಜಿಯನ್ನ ಹಾಕಿದ್ದಾರೆ. ಸೊ ಇದರಲ್ಲಿ ಕೆಲವರು ತಿರಸ್ಕಾರ ಆಗ್ಯಾವ, ಕೆಲವ್ರಿಗೆ ಬಹುಶಃ ಕೊಟ್ಟಿದ್ರೆ ಎಷ್ಟಾರು ಕೊಟ್ಟಾರ? ನೀವೇನು ಒಬ್ರಿಗಾರ ಹಕ್ಕುಪತ್ರ ಯಾರಿಗಾರ ಒಬ್ರಿಗಾರ ಕೊಟ್ಟಿದ್ರ? ಇಲ್ಲಿವರೆಗೆ ಕೊಟ್ಟಿಲ್ಲ. ಯಾವುದು ಹುಕ್ಕೇರಿ ತಾಲೂಕಿನಲ್ಲಿ ಕೊಡಬೇಕಾಯ್ತು. ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದೀವಿ. ಯಾರಾದರೂ ಬಿಟ್ಟು ಆಮೇಲೆ ಚರ್ಚೆ ಮಾಡಿ. ನೀವು ಎಲ್ಲ ತಹಶೀಲ್ದಾರ್ ಇರ್ತಾರೆ, ಅವ್ರ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಊರು ವೈಸು ಸುಮಾರು ಲಿಸ್ಟ್ ಇದೆ. ಅಲ್ಲಿ ಸಿರಟ್ಟಿ ಬಿಕೆಯಲ್ಲಿದೆ 104 ಜನ ಅರ್ಜಿ ಹಾಕಿದ್ದಾರೆ. ಗುಡಿಗೇರಿಯಲ್ಲಿದೆ, ಗುಡಿಸಿ ಇದೆ, ಇಂಗಳಿಯಲ್ಲಿ ಹಾಕಿದ್ದಾರೆ 155 ಜನ. ಮಿಕ್ಕಿದ ಕಡೆ 1-2 ಹಾಕಿದ್ದಾರೆ. ಆಮೇಲೆ ಹೊರಗಾಪುರದಲ್ಲಿ 107 ಜನ ಹಾಕಿದ್ದಾರೆ. ಒಂಟಮೂರಿಯಲ್ಲಿ 232 ಜನ ಹಾಕಿದ್ದಾರೆ. ಅವಳಿಕಟ್ಟೆಯಲ್ಲಿ 411. ಸೊ ಹೀಗೆ ಅರ್ಜಿಗಳನ್ನ ಹಾಕಿದ್ದಾರೆ. ನೀವು ಚರ್ಚೆ ಮಾಡಿ ಹೆಂಗೆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗ್ತೈತೆ. ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡ್ತೀನಿ ಅರ್ಜಿಗಳನ್ನ. ವರದಿ ಮಹೇಶ್ ಪಾಟೀಲ, ಎಂಕೆ ನ್ಯೂಸ್ 9 ಕನ್ನಡ.